ಬೆಳಗಾವಿ ಚಳಿಗಾಲದ ಅಧಿವೇಶನಕ್ಕೆ ಇವತ್ತು ಎರಡನೇ ದಿನ ನಿನ್ನೆ ಆರಂಭ ಆಗಿದ್ದು. ಬಟ್ ಎರಡನೇ ದಿನ ತೀವ್ರ ಕಾವು ಪಡಿತಕ್ಕಂಥ ಎಲ್ಲ ಸಾಧ್ಯತೆಗಳಿದೆ. ಯಾಕೆಂದರೆ ಇವತ್ತು ರೈತರು ಮತ್ತು ರೈತರ ಜೊತೆಗೆ ಬಿಜೆಪಿ ಸೇರಿಕೊಂಡು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತಾರಂತೆ. ಸದನದ ಒಳಗೆ ಹೊರಗೆ ಬಿಜೆಪಿ ಹೋರಾಟ ಇವತ್ತು ಶುರುವಾಗುತ್ತೆ. ಸದನದ ಹೊರಗೆ ರೈತರ ಜೊತೆ ಬೃಹತ್ ಹೋರಾಟ, ಬಿಜೆಪಿ ನಾಯಕರ ನೇತೃತ್ವದಲ್ಲಿ ರೈತರ ಶಕ್ತಿ ಪ್ರದರ್ಶನ. ಇವತ್ತು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಸಿದ್ಧತೆ ಕೂಡ ಮಾಡಿಕೊಂಡಿದ್ದಾರೆ. ಸುಮಾರು 10 ರಿಂದ 20 ಸಾವಿರ ರೈತರು ಹೋರಾಟದಲ್ಲಿ ಭಾಗಿಯಾಗುವ ಸಾಧ್ಯತೆ. ಪ್ರತಿಭಟನೆ ಸ್ಥಳ, ಹೆದ್ದಾರಿ, ಸುವರ್ಣಸೌಧ ಇದೆಲ್ಲ ಎಕ್ಸ್ಪೆಕ್ಟೆಡ್. ಅದಕ್ಕೋಸ್ಕರ ಪೊಲೀಸರನ್ನೇ ಪ್ರತಿಭಟನೆ ಮಾಡೋದಕ್ಕೆ ಅಂತ ಜಾಗನೇ ಮಾಡಿಕೊಟ್ಬಿಟ್ಟಿದ್ದಾರೆ. ಇಂಥ ಕಡೆ ನೀವು ಪ್ರತಿಭಟನೆ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಅಲ್ಲಿಗಿಂತ ಮುಂದೆ ಹೆಜ್ಜೆ ಇಟ್ಟರೆ ಗೊತ್ತಲ್ಲ, ಬಸ್ಸಿಗೆ ತುಂಬ್ಕೋತಾರೆ, ತಗೊಂಡೋಗಿ ಒಂದು ಕಡೆ ಬಿಡ್ತಾರೆ. ಇಷ್ಟೇ ಹೋರಾಟಗಳು. ಬನ್ನಿ ಎಲ್ಲರೂ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಿ ಅಂತ ಪೊಲೀಸರು ಬಿಟ್ಬಿಡ್ತಾರಾ? ಸುಮ್ಮನೆ ತೋರಿಸ್ಕೋತಾರೆ ಅಷ್ಟೇ, ರೈತರ ಜೊತೆ ಸೇರಿಕೊಂಡು. ಏನು ರೈತರು, ಹಲವಾರು ರೈತರ ಸಮಸ್ಯೆಗಳಿದೆ. ಮೆಕ್ಕೆಜೋಳ ಖರೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕಬ್ಬಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ತೊಗರಿಬೇಳೆ ಬೆಂಬಲ ಬೆಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲವನ್ನು ಬೇಡಿಕೆಗಳ ಈಡೇರಿಕೆಗೆ ಅಂತ ರೈತರು ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಬಿಜೆಪಿಯವರು. ಹಾಗಾಗಿ ನನ್ನ ಪ್ರಕಾರ 11 ಗಂಟೆ ಮೇಲೆ ಇವರು ಸದನದ ಒಳಗೆ ಹೆಂಗೆ ಮಾಡ್ತಾರೋ ಹೊರಗಡೆ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಾರೆ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಇವತ್ತು ಬೆಳಗಾವಿ ಸಾಕ್ಷಿ ಆಗತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ಈಗಾಗಲೇ ಇವೆಲ್ಲ ಬಿಜೆಪಿ ಚಿತಾವಣೆ ಅಂತ ಬಿಜೆಪಿಯವ್ರ ಮೇಲೆ ಹಾಕಿದ್ದಾರೆ. ಈಗಷ್ಟೇ ಹೇಳ್ತಾ ಇದ್ವಿ, ಬೆಳಗಾವಿಯಲ್ಲಿ ರೈತರ ಜೊತೆಗೆ ಬಿಜೆಪಿ ಪ್ರತಿಭಟನೆ ಮಾಡೋದ್ರ ಮೂಲಕ, ಪ್ರತಿಭಟನೆಯ ಅಖಾಡಕ್ಕೆ ದುಂಕೋದ್ರ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಾ ಇದೆ ಅಂತ. ಈ ಬಗ್ಗೆ ಶಿವಾನಂದ ಪಾಟೀಲ್, ಸಚಿವ ಶಿವಾನಂದ ಪಾಟೀಲ್ ಆಡಿರುವಂತಹ ಮಾತಿದೆಯಲ್ಲ, ಅದರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಬಿಜೆಪಿ ಜೊತೆ ಪ್ರತಿಭಟನೆ ಮಾಡೋ ರೈತರೇ ಅಲ್ಲ, ಬಿಜೆಪಿ ಬೆಂಬಲಿಗರು ಅಂತಿದ್ದಾರೆ ಸಚಿವ ಶಿವಾನಂದ ಪಾಟೀಲ್. ರೈತರು ಸರ್ಕಾರವನ್ನ ಹೊಗಳಿ ವಿಜಯೋತ್ಸವ ಮಾಡಿದ್ದಾರೆ. ಬಿಜೆಪಿ ನಾಯಕರು ಇದರಲ್ಲೂ ಕೂಡ ರಾಜಕಾರಣ ಮಾಡ್ತಿದ್ದಾರೆ. ಸಕ್ಕರೆ ಕಾರ್ಖಾನೆ ಮಾಲೀಕರು ಹೆಚ್ಚಾಗಿರೋದು ಬಿಜೆಪಿಯಲ್ಲೇ. ಇದು ಬೆಳಗಾವಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಕೊಟ್ಟಿರುವ ಹೇಳಿಕೆ. ಅವ್ರ ಪ್ರಕಾರ ಅವ್ರ ವಿರುದ್ಧ ಯಾರಾದರೂ ನಿಂತ್ಕೊಂಡ್ಬಿಟ್ರೆ ಅವರು ಬಿಜೆಪಿಯ ಏಜೆಂಟ್ರು. ಸರ್ಟಿಫಿಕೇಟ್ ಕೊಡೋದಕ್ಕೆ ಶಿವಾನಂದ ಪಾಟೀಲ್ ಅವರು ಇದ್ದಾರೆ. ಅವ್ರಿಗೆ ರಾಜ್ಯ ಸರ್ಕಾರದಲ್ಲಿ ಮಾಡೋದಕ್ಕೆ ಏನು ಕೆಲಸ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅನಿಸುತ್ತೆ. ಹೀಗಾಗಿ ಸರ್ಟಿಫಿಕೇಟ್ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸರ್ಟಿಫಿಕೇಟ್ ಮಾಸ್ಟರ್ ಆಗಿದ್ದಾರೆ ಶಿವಾನಂದ ಪಾಟೀಲ್ ಅವರು. ಈಗ ಇದನ್ನು ಕೇಳಿಸ್ಕೊಂಡಂತಹ ಕೆಲ ರಾಜಕಾರಣಿಗಳು ಯಾಕೆ ಹೇಳಬಾರ್ದು, ಶಿವಾನಂದ ಪಾಟೀಲ್ ದೊಡ್ಡ ಭ್ರಷ್ಟಾಚಾರದ ರಾಜಕಾರಣಿ, ಇಷ್ಟು ಕಮಿಷನ್ ಕೇಳ್ತಾರೆ ಅಂತ ಯಾಕೆ ಹೇಳಬಾರ್ದು? ತಪ್ಪೇನಿದೆ ಹೇಳಿದ್ರೆ? ಇವ್ರು ಹಿಂಗೆ ಹೇಳ್ಬೋದು ಅಂದ್ರೆ ಅವರು ಹಂಗೆ ಹೇಳ್ತಾರೆ ನಾಳೆ. ರೈತರಲ್ಲ, ಬಿಜೆಪಿ ಬೆಂಬಲಿಗರು. ಇದು ಬಿಜೆಪಿ ಹೋರಾಟ ಅಂತ ಹೇಳಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ರೈತರು ಹೋರಾಟ ಮಾಡಿ ಅವ್ರ ಯಶಸ್ಸನ್ನು ಸಾಧಿಸಿದ್ದಾರೆ. ಇವತ್ತು ಹಾವೇರಿಯಲ್ಲಿ ರೈತರು ಮೆಕ್ಕೆಜೋಳ ಸಲುವಾಗಿ ಕುಂತಿದ್ರು. ಅವ್ರು ನಿನ್ನೆ ವಿಜಯೋತ್ಸವ ಆಚರಣೆ ಮಾಡಿದರು, ತಮ್ಮ ಪಬ್ಲಿಕ್ ಟಿವಿನಲ್ಲಿ ಕೂಡ ಬಂತು. ಮತ್ತು ಮೊನ್ನೆ ಗುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬಿನ ಹೋರಾಟ ಮಾಡಿದರು, ಅಲ್ಲಿ ಕೂಡ ವಿಜಯೋತ್ಸವ ಆಚರಣೆ ಮಾಡಿ ನಾವು ಇಡೀ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರಿಗೆ 200 ರಿಂದ 300 ರೂಪಾಯಿ ಒಂದು ಟನ್ನಿಗೆ ಹೆಚ್ಚಿ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಇದರಲ್ಲಿ ಏನು ಕೇಂದ್ರ ಸರ್ಕಾರದ ಪಾತ್ರ ಇಲ್ಲ. ಬಿಜೆಪಿ ಪ್ರತಿಭಟನೆ ರಾಜಕೀಯ ಕಾರಣ ಆಗಿದ್ರೆ ಅಂತ 100% ರಾಜಕಾರಣ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಕಾರ್ಖಾನೆ ಮಾಲೀಕರಿಗೆ ಇರ್ತಕ್ಕಂಥ ಸಮಸ್ಯೆ ಕೂಡ ಇವರು ಚಿಂತನೆ ಮಾಡ್ತಾ ಇಲ್ಲ. ಅದೇ ಅವ್ರ ಪಕ್ಷದವರೇ ಮೇಜರ್ ಕಾರ್ಖಾನೆಗಳನ್ನು ಸೃಷ್ಟಿ ಮಾಡಿದವ್ರು ನಮ್ಮವರು ಇದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅವ್ರ ಜೊತೆ ಮೇಜರ್ ಒಬ್ಬ ನಿರಾಣಿಯವರೇ ಇವತ್ತು 6 ಫ್ಯಾಕ್ಟ್ರಿ ಮಾಲಕರಿದ್ದಾರೆ. ಅಲ್ಲಿ ಅವರೇ ಒಂದು ಮನವಿಯನ್ನು ಅಮಿತ್ ಶಾ ಕೊಡ್ತಾರೆ. ಕೇಂದ್ರ ಸರ್ಕಾರದ ಈ ತಪ್ಪು ಧೋರಣೆಯಿಂದ ನಮ್ಮ ಕಾರ್ಖಾನೆಗಳು ಮುಚ್ಚತಕ್ಕಂಥ ಸ್ಥಿತಿಗೆ ಬಂದಿದ್ದೀವಿ. ನಾವು ಯಾವ